ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಸೆಕೆಂಡ್ PUCಯ ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ರಿಪೋರ್ಟೆಡ್ ಸ್ಪೀಚ್ನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ನೀವು ಗಮನಿಸಬಹುದು, ನಿಮ್ಮ ಎಕ್ಸಾಮಲ್ಲಿ ಸುಮಾರು 5 ಅಂಕಗಳಿಗೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಈ ಒಂದು ಪ್ರಶ್ನೆಯನ್ನು ಸ್ಕಿಪ್ ಮಾಡ್ದೇನೆ ನೀವು ಸರಿಯಾಗಿ ಬರೆದ್ರೆ 5ಕ್ಕೆ 5 ಅಂಕಗಳು ಸಿಗ್ತವೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಇದಾಗಿರುತ್ತೆ. ಬಟ್ ನೀವು ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಸರಿಯಾಗಿ ಕಲಿತ್ಕೋಬೇಕಾಗುತ್ತೆ. ಸೊ ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿಕೊಂಡು ಕೊಟ್ಟಿರ್ತಕ್ಕಂತಹ ಒಂದು ಕಾನ್ವರ್ಜೇಷನ್ ಏನಿರುತ್ತೋ ಈ ರೀತಿ ಒಂದು ಕಾನ್ವರ್ಜೇಷನನ್ನು ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ ಮತ್ತು ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಅಂತೇಳಿ ಕ್ವಶನನ್ನು ಕೊಟ್ಟಿರ್ತಾರೆ. ಸೊ ಈಗ ನಾನು ಈ ವಿಡಿಯೋದಲ್ಲಿ ಯಾವೆಲ್ಲ ರೂಲ್ಸ್ಗಳನ್ನು ನೀವು ಇಲ್ಲಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ರಿಪೋರ್ಟಲ್ಲಿ ಬರಿಬೇಕಾಗುತ್ತೆ ಅಥವಾ ಒಂದು ಡೈಲಾಗನ್ನು ತೆಗೆದುಕೊಂಡು ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ನೀವು ಬರಿತಾ ಹೋಗಬೇಕಾಗುತ್ತೆ. ಹೇಗೆ ಬರೆಯೋದು, ಏನೆಲ್ಲವನ್ನು ಚೇಂಜ್ ಮಾಡಬೇಕು ಅಂತ ನಿಮಗೆ ಇಲ್ಲಿ ನಾನು ಕೆಲವೊಂದಿಷ್ಟು ಟಿಪ್ಸ್ ಕೊಡ್ತಾ ಇದ್ದೇನೆ. ಬನ್ನಿ ಈಗ ಫಸ್ಟ್ ಯಾರೆಲ್ಲ ಈ ಒಂದು ಡೈಲಾಗ್ಸನ್ನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ಡೋನಾ ಲಾರಾ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ. ಅದರ ಜೊತೆಗೆ ಡಾನ್ ಗೊನ್ಜಾಲೋ, ಇವರಿಬ್ಬರು ವ್ಯಕ್ತಿಗಳು ಇಲ್ಲಿ ಒಂದು ಕಾನ್ವರ್ಜೇಷನ್ ಅಂದರೆ ಒಂದು ಮಾತುಕತೆಗಳನ್ನು ಆಡ್ತಾ ಇದ್ದಾರೆ. ಸೊ ಇಲ್ಲಿ ಡೋನಾ ಲಾರಾ ಅಂತಕ್ಕಂಥವಳು ಒಬ್ಬಳು ಲೇಡಿ ಆಗಿದ್ದಾಳೆ ಮತ್ತು ಡಾನ್ ಗೊನ್ಜಾಲೋ ಅಂತಕ್ಕಂಥವನು ಒಬ್ಬ ಪುರುಷ ಅಥವಾ ಮ್ಯಾನ್ ಆಗಿರ್ತಾನೆ. ಇವುಗಳು ನಮಗೆ ತುಂಬ ಮುಖ್ಯವಾಗಿ ನೆನಪಿರಬೇಕಾಗುತ್ತೆ. ಯಾಕೆಂದರೆ ಪ್ರೊನೌನ್ಗಳನ್ನು ಚೇಂಜ್ ಮಾಡಬೇಕಾದ್ರೆ ವ್ಯಕ್ತಿ ಲೇಡಿನ ಅಥವಾ ಒಬ್ಬ ಪುರುಷ ಆಗಿದ್ದಾನ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ತಾ ಹೋಗ್ತೇವೆ. ಹೇಗೆ ಅಂತಕ್ಕಂಥದ್ದನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಅಥವಾ ಡೈಲಾಗ್ ಏನಿದೆ, ಡೋನಾ ಲಾರಾ ಹೇಳ್ತಕ್ಕಂಥದ್ದು, ಯು ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸಿಟ್ ಹಿಯರ್ ಅಂತಕ್ಕಂತಹ ಒಂದು ಡೈಲಾಗನ್ನು ಅವಳು ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ಅವಳು ಹೇಳ್ತಕ್ಕಂಥದ್ದು ಯಾರಿಗೆ? ಡಾನ್ ಗೊನ್ಜಾಲ್ಗೆ, ಅಂದರೆ ಒಬ್ಬ ಪುರುಷನಿಗೆ. ಸೊ ಇಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಅದನ್ನು ಗಮನಿಸೋಣ. ಮೊದಲನೇದಾಗಿ ನೋಡಿ, ಯು ಅಂತ ಇದೆ ಅಲ್ವಾ. ಯು ಅಂದರೆ ಯಾರು? ಡಾನ್ ಗೊನ್ಜಾಲೋ. ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಯು ಇರೋದನ್ನು ಹಿ ಅಂತ ಚೇಂಜ್ ಮಾಡಬೇಕಾಗುತ್ತೆ ಪ್ರನೌನನ್ನು. ಇದನ್ನು ನೆನ್ಪಿಟ್ಕೊಳ್ಳಿ, ಹಿ ಅಂತ ಆಗುತ್ತೆ. ಅದೇ ರೀತಿ ಶುಡ್ ಇರೋದು ನೋಡಿ, ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಶುಡ್ಡನ್ನು ನಾವು ಶುಡ್ ಅಂತ ಹಾಗೇ ಇಡ್ತೇವೆ ವಿದ್ಯಾರ್ಥಿಗಳೇ. ಒಂದು ವೇಳೆ ಶಾಲ್ ಇದ್ದಿದ್ರು ಕೂಡ ನಾವೇನು ಮಾಡ್ತಿದ್ವಿ ಅಂದರೆ ಶುಡ್ ಅಂತ ಚೇಂಜ್ ಮಾಡ್ತಾ ಇದ್ವಿ. ಸೊ ಇನ್ನು ಶುಡ್ಡನ್ನು ನಾವು ಯಾವ ರೀತಿ ರಿಮೇನ್ ಮಾಡ್ಕೊಳ್ತೀವೋ ಹ್ಯಾವನ್ನು ಏನು ಚೇಂಜ್ ಮಾಡೋದಿಲ್ಲ. ಆಸ್ಕ್ಡ್ ಇದು ಹಾಗೆ ಇರುತ್ತೆ, ಪರ್ಮಿಷನ್ ಕೂಡ ಹಾಗೆ ಇರುತ್ತೆ. ಟು ಸಿಟ್ ಹಿಯರ್ ಅಂತ ಇದೆ ವಿದ್ಯಾರ್ಥಿಗಳಲ್ಲಿ ಗಮನಿಸಿ. ಹಿಯರ್ ಇರ್ತಕ್ಕಂಥದ್ದನ್ನು ಇದೊಂದು ಪ್ಲೇಸ್ಮೆಂಟ್ ವರ್ಡ್ ಆಗಿರುತ್ತೆ. ಹಿಯರ್ ಇರೋದನ್ನು ದೇರ್ ಅಂತ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಈಗ ಈ ಒಂದು ಸ್ಟೇಟ್ಮೆಂಟನ್ನು ಹೇಗೆ ಬರೆಯೋದು ಅದನ್ನು ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥವ್ರು ಯಾರು? ಡೋನಾ ಲಾರಾ ಅಲ್ವಾ. ಸೊ ನಾವು ಅದನ್ನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ. ಸೊ ಯಾವ ರೀತಿ ಬರೆಯೋದು ನೋಡಿ, ಡೋನಾ ಲಾರಾನ ಮೊದಲಿಗೆ ಬರ್ಕೊಳ್ಳೋಣ. ಡೋನಾ ಲಾರಾ ಸೆಡ್ ದ್ಯಾಟ್ ಅಂತ ಆಗಬೇಕು ವಿದ್ಯಾರ್ಥಿಗಳೇ. ಅಥವಾ ಯಾರಿಗೆ ಹೇಳ್ತಾ ಇದ್ದಾಳೆ? ಡಾನ್ ಗೊನ್ಜಾಲೋಗ ಅಲ್ವಾ. ಸೊ ನಾವು ಟೋಲ್ಡ್ ಅಂತಲೂ ಕೂಡ ಬರ್ಕೋಬಹುದು. ಡೋನಾ ಲಾರಾ ಟೋಲ್ಡ್ ಡಾನ್ ಗೊನ್ಜಾಲೋ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಇಷ್ಟಾದಮೇಲೆ ವಿದ್ಯಾರ್ಥಿಗಳೇ ದಟ್ ಅಂತಕ್ಕಂತಹದ್ದನ್ನು ಬರೀಬೇಕಾಗುತ್ತೆ. ಡೋನಾ ಲಾರಾ ಟೋಲ್ಡ್ ಡಾನ್ ಗೊನ್ಜಾಲೋ ದ್ಯಾಟ್ ಅಂತ ಆಯಿತು. ಈಗ ಇಲ್ಲೇನು ಚೇಂಜ್ ಮಾಡಿದ್ವು ಅದನ್ನು ಅಪ್ಲೈ ಮಾಡಿಕೊಂಡು ಸೆಂಟೆನ್ಸನ್ನು ಬರೆಯೋಣ. ಮೊದಲಿಗೆ ಹೀಯನ್ನು ಬರ್ಕೋಬೇಕು. ದ್ಯಾಟ್ ಹೀ ಆಯಿತು. ಹೀ ಶುಡ್ ಆಗುತ್ತೆ. ನೆಕ್ಸ್ಟ್ ಹ್ಯಾವ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಹೀ ಶುಡ್ ಹ್ಯಾವ್. ಆಸ್ಕ್ಡ್ ಇರೋದನ್ನು ಆಸ್ಕ್ಡ್ ಅಂತಲೇ ಬರ್ಕೊಳ್ತಾ ಇದ್ದಾವೆ. ಆಸ್ಕ್ಡ್. ಪರ್ಮಿಷನ್ನು ಕೂಡ ಹಾಗೇ ಬರ್ಕೊಳ್ತೇವೆ. ಪರ್ಮಿಷನ್ ಟು ಸಿಟ್. ಎಸ್ ನೋಡಿ, ಹಿಯರ್ ಇದ್ದದನ್ನು ದೇರ್ ಮಾಡಿದ್ವಲ್ವಾ. ಸೊ ಸಿಟ್ ದೇರ್ ಅಂತ ಬರ್ಕೊಳ್ತೇವೆ. ಇದು ಮೊದಲನೇ ಒಂದು ಡೈಲಾಗನ್ನು ನಾವು ಇಲ್ಲಿ ಈಗ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆದಿದ್ದೇವೆ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಡಾನ್ ಗೊನ್ಜಾಲೋ ಹೇಳ್ತಕ್ಕಂಥದ್ದು. ಅವನೇನು ಹೇಳ್ತಾನೆ? ದ ಬೆಂಚಸ್ ಹಿಯರ್ ಆರ್ ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಸೊ ಈ ಸೆಂಟೆನ್ಸಲ್ಲಿ ಏನು ಬದಲಾವಣೆ ಮಾಡಬೇಕಾಗುತ್ತೆ ಅಂತ ನೋಡೋಣ. ದ ಬ್ರಾಂಚಸ್ ಏನಿದೆನೋ ಇದು ಹಾಗೆ ಇರುತ್ತೆ. ಹಿಯರ್ ಇರೋದನ್ನು ಇಲ್ಲಿ ಮೇಲ್ಗಡೆ ಯಾವ ರೀತಿ ದೇರ್ ಅಂತ ಚೇಂಜ್ ಮಾಡಿದ್ವೋ ಇಲ್ಲೂ ಕೂಡ ನಾವು ದೇರ್ ಅಂತ ಚೇಂಜ್ ಮಾಡ್ತೇವೆ. ಇನ್ನು ಆರ್ ಇರ್ತಕ್ಕಂಥದ್ದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರೀಬೇಕಾಗುತ್ತೆ. ಆರ್ ಇರೋದು ವರ್ ಅಂತ ಚೇಂಜ್ ಮಾಡಬೇಕು ನಾವು. ಇನ್ನು ಪಬ್ಲಿಕ್ ಪ್ರಾಪರ್ಟಿ ಆ್ಯಸ್ ಇಟ್ ಈಸ್ ರಿಮೇನ್ ಸೇಮ್, ಏನು ಚೇಂಜ್ ಆಗೋದಿಲ್ಲ. ಸೊ ಈಗ ಇದನ್ನು ಯಾವ ರೀತಿ ಬರೆಯೋದು?
ಡಾನ್ ಗೊನ್ಜಾಲೋ ಅಂತ ಫಸ್ಟ್ಗೆ ಹೇಳ್ತಕ್ಕಂತಹ ವ್ಯಕ್ತಿಯ ಹೆಸರನ್ನು ಬರ್ಕೊಳ್ತೇವೆ. ಡಾನ್ ಗೊನ್ಜಾಲೋ ರಿಪ್ಲೈಡ್ ಅಂತಾನು ಬರಿಬೋದು ಅಥವಾ ಸೆಡ್ ಅಂತಾನು ಬರಿಬೋದು. ಡಾನ್ ಗೊನ್ಜಾಲೋ ಸೆಡ್ ದ್ಯಾಟ್ ಎಸ್ ಏನು ಹೇಳ್ತಾರೆ ನೋಡಿ, ದ ಬ್ರಾಂಚಸ್, ಇವುಗಳನ್ನೇನು ನೀವು ಇಲ್ಲಿ ಇದಾವಲ್ವ ಇವನ್ನ ಬಿಟ್ಬಿಡ್ಬೇಕಾಗತ್ತೆ. ದ ಬೆಂಚಸ್ ಹಿಯರ್ ಇರೋದನ್ನು ದೇರ್ ಅಂತ ಚೇಂಜ್ ಮಾಡಿದ್ವಿ. ಇದನ್ನು ನೀವು ಮರಿಬಾರ್ದು. ಇಲ್ಲಿ ಬದಲಾವಣೆಗಳು ಇವುಗಳಿಗೆ ನಿಮಗೆ ಅಂಕವನ್ನು ಕೊಡ್ತಕ್ಕಂಥದ್ದು. ನಾವು ಪ್ರೊನೌನ್ಗಳನ್ನು ಏನು ಚೇಂಜ್ ಮಾಡ್ಕೊಂಡು ಹೋಗ್ತೀವೋ ಅವುಗಳೇ ಇಲ್ಲಿ ಬಹಳ ಮುಖ್ಯ ಆಗ್ತವೆ. ಅದ್ರ ಜೊತೆಗೆ ಟೈಮಿಂಗ್ ವರ್ಡ್ಸ್ ಏನಿರ್ತವೋ ಅವುಗಳು ಕೂಡ ಬಹಳ ಮುಖ್ಯ ಆಗ್ತವೆ ವಿದ್ಯಾರ್ಥಿಗಳೇ. ಸೊ ಈಗ ಹಿಯರ್ ಇರೋದನ್ನು ದೇರ್ ಅಂತ ಮಾಡಿದ್ವಿ, ಆರ್ ಇರೋದನ್ನು ವರ್ ಅಂತ ಚೇಂಜ್ ಮಾಡ್ತಾ ಇದ್ವಿ. ವರ್ ಪಬ್ಲಿಕ್ ಪ್ರಾಪರ್ಟಿ ಅದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಪಬ್ಲಿಕ್ ಪ್ರಾಪರ್ಟಿ. ಸೊ ಈಗ ಎರಡನೇ ಸ್ಟೇಟ್ಮೆಂಟು ಕೂಡ ಮುಗೀತು. ಇನ್ನು ಡೋನಾ ಲಾರಾ ಹೇಳ್ತಕ್ಕಂತಹ ಸ್ಟೇಟ್ಮೆಂಟ್ಗೆ ಬರೋಣ. ಅವಳೇನು ಹೇಳ್ತಾ ಇದ್ದಾಳೆ ನೋಡಿ, ವೈ ಡಿಡ್ ಯು ಕಂಪ್ಲೇನ್ ಅಬೌಟ್ ದ ಪ್ರೀಸ್ಟ್ಸ್ ಅಂತ ಹೇಳ್ತಾ ಇದ್ದಾಳೆ. ಸೊ ವಿದ್ಯಾರ್ಥಿಗಳೇ ಗಮನಿಸಿ, ಇದೊಂದು WH ಕ್ವೆಶನ್ ಆಗಿದೆ. ಸೊ WH ಅನ್ನು ಬಳಸಿಕೊಂಡು ಒಂದು ಕ್ವೆಶನ್ ಕೇಳ್ತಾ ಇರೋದ್ರಿಂದ WH ಕ್ವೆಶನ್ ಅಂತ ಕರಿತೇವೆ. ಸೊ ಈ ರೀತಿ ಬಂದಾಗ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನೀಗ ಹೇಳ್ತಾ ಇದ್ದೇನೆ ನೋಡಿ. ಮೊದಲನೇದಾಗಿ ನೋಡಿ, ಅವಳು ಕೇಳ್ತಾ ಇದ್ದಾಳೆ ಪ್ರಶ್ನೆಯನ್ನು ಅಲ್ವಾ. ಸೊ ನಾವು ಏನಂತ ಬರ್ಕೋಬೇಕು ಅಂದರೆ ಕೇಳ್ತಾ ಇದ್ದಾಳೆ ಅಂತಾನೆ ಬರ್ಕೋಬೇಕು. ಸೊ ಡೋನಾ ಲಾರಾ ಆಸ್ಕ್ಡ್ ಅಂತ ಇಲ್ಲಿ ಬರಿಬೇಕಾಗುತ್ತೆ. ಕ್ವೆಶನ್ ಆಗಿರೋದ್ರಿಂದ ಸೆಡ್ ಅಂತ ಯೂಸ್ ಮಾಡೋದೇನು ಬೇಡ, ಆಸ್ಕ್ಡ್. ಈಗ ನೋಡಿ WH ಕ್ವೆಶನ್ ಆಗಿರೋದ್ರಿಂದ ಇಲ್ಲಿ ಸರಿಯಾಗಿ ಗಮನಿಸಿ, ವೈ ಇರ್ತಕ್ಕಂತಹ ವರ್ಡನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ, ವೈ ಅಂತ ಬರ್ಕೊಳ್ತೇವೆ. ಈಗ ಮುಖ್ಯವಾಗಿ ಏನು ಮಾಡಬೇಕು ಅಂತ ವಿದ್ಯಾರ್ಥಿಗಳೇ ಇಲ್ಲಿ ಹೇಳ್ತಾ ಇದ್ದೇನೆ ನೋಡಿ. ಡಿಡ್ ಯು ಕಂಪ್ಲೇನ್ ಅಂತ ಇದೆ ಅಲ್ವಾ, ಈ ಯು ಅಂತಕ್ಕಂತಹ ಪ್ರನೌನನ್ನು ನಾವು ವೈ ಆದ ತಕ್ಷಣವೇ ತೆಗೆದುಕೊಳ್ಬೇಕಾಗುತ್ತೆ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ. ಮತ್ತು ಡಿಡ್ ಅಂತಕ್ಕಂಥದ್ದು ಈ ಕಡೆ ಬರುತ್ತೆ ಯು ಸ್ಥಾನದಲ್ಲಿ. ಸೊ ಆವಾಗ ಏನಾಗುತ್ತೆ ನೋಡಿ, ಯು ಡಿಡ್ ಕಂಪ್ಲೇನ್ ಅಂತ ಆಗುತ್ತೆ. ಇಲ್ಲಿ ಬರೀತೀನಿ ಒಂದು ಸಾರಿ ನೋಡ್ಕೊಳ್ಳಿ. ಯು ಡಿಡ್ ಕಂಪ್ಲೇನ್ ಅಂತ ಇವೆರಡು ಎಕ್ಸ್ಚೇಂಜ್ ಆದಾಗ ನಮಗೆ ಸೆಂಟೆನ್ಸ್ ಸಿಗುತ್ತೆ ವಿದ್ಯಾರ್ಥಿಗಳೇ, ಕಂಪ್ಲೇನ್ ಅಂತೇಳಿ. ಸೊ ಈಗ ಯು ಒಂದು ಪಾರ್ಟ್ ಅಂದ್ಕೊಳ್ಳೋಣ, ಡಿಡ್ ಕಂಪ್ಲೇನ್ ಅಂತಕ್ಕಂಥದ್ದು ಒಂದು ಪಾರ್ಟ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನೋಡಿ ಡಿಡ್ ಕಂಪ್ಲೇನ್ ಅಂದರೆ ಅದು ಕಂಪ್ಲೇನ್ಡ್ಗೆ ಈಕ್ವಲ್ ಆಗಿರುತ್ತೆ, ಅಂದರೆ ಪಾಸ್ಟ್ ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಈ ರೀತಿ ಪಾಸ್ಟ್ ಟೆನ್ಸ್ ಅಂತ ಅಂದ್ಕೊಂಡಾಗ ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿ, ನಾವೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ಹ್ಯಾಡ್ ಪ್ಲಸ್ V3 ಆಗಿ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರಿಬೇಕಾಗುತ್ತೆ. ಈ ರೂಲನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಒಂದು ವೇಳೆ ವರ್ಬ್ ಟು ಫಾರ್ಮಲ್ಲಿದ್ದರೆ ನಾವು ಹ್ಯಾಡ್ ಪ್ಲಸ್ V3 ಅಂತ ಬರಿಬೇಕಾಗುತ್ತೆ. ಸೊ ಹೇಗೆ ಅನ್ನೋದನ್ನು ಈಗ ಈ ಸ್ಟೇಟ್ಮೆಂಟನ್ನು ಬರಿತಾ ಇರುವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ನಾವೇನು ಮಾಡಿದ್ವಿ ಇಲ್ಲಿ, ಡಿಡ್ ಯುವನ್ನು ಎಕ್ಸ್ಚೇಂಜ್ ಮಾಡಿದ್ವಲ್ವಾ. ಈಗ ಯು ಅಂತಕ್ಕಂಥದ್ದನ್ನು ಸ್ಟಾರ್ಟಿಂಗಲ್ಲಿ ಬರ್ಕೋಬೇಕು. ಸೊ ಯು ಅನ್ನು ಆ್ಯಸ್ ಇಟ್ ಈಸ್ ಯು ಅಂತ ಬರೆಯೋ ಹಾಗಿಲ್ಲ. ಯು ಅಂದರೆ ಯಾರು, ಡಾನ್ ಗೊನ್ಜಾಲೋ ಅಲ್ವಾ. ಸೊ ಹಿ ಅಂತ ನಾವು ಇಲ್ಲಿ ಪ್ರೊನೌನ್ ಫಾರ್ಮಲ್ಲಿ ಬರಿತಾ ಇದ್ದೇವೆ. ಯು ಇರೋದನ್ನು ಹಿ ಅಂತ ಬರಿತಾ ಇದ್ದೇವೆ. ವೈ ಹಿ ಆಯಿತು. ಇನ್ನು ಡಿಡ್ ಕಂಪ್ಲೇಂಟ್ ಇರೋದನ್ನು ಅಥವಾ ಏನು ಕಂಪ್ಲೇಂಟ್ ಅಂತ ನಾವು ಚೇಂಜ್ ಮಾಡ್ಕೊಂಡಿದ್ವೋ ಅದನ್ನು ಏನು ಮಾಡ್ತೇವೆ, ಹ್ಯಾಡ್ ಪ್ಲಸ್ V3 ಅಂತ ಬರಿತೇವೆ. V3 ಫಾರ್ಮ್ ಯಾವುದಪ್ಪ ಅಂದರೆ ಕಂಪ್ಲೇಂಟ್ಗೆ ಕಂಪ್ಲೇಂಡೇ ಆಗಿರುತ್ತೆ. ಸೊ ಅದನ್ನೇ ನಾವು ಬರಿತಾ ಇದ್ದೇವೆ, ಆ ವರ್ಬ್ನ V3 ಫಾರ್ಮನ್ನು ಕಂಪ್ಲೇಂಡ್ ಅಂತ ಆಯಿತು. ಸೊ ನೋಡಿ ಏನಾಯ್ತು, ಈಗ ಕಂಪ್ಲೇಂಟ್ ಆಯ್ತಲ್ವಾ. ಇನ್ನು ಮುಂದಿರ್ತಕ್ಕಂಥದ್ದು ಅಬೌಟ್ ದ ಪ್ರೀಸ್ಟ್ಸ್ ಏನಿದೆ ನಾವು ಸೆಂಟೆನ್ಸು. ಎಸ್ ವಿದ್ಯಾರ್ಥಿಗಳ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಏನೈತಲ್ವಾ ಅಬೌಟ್ ದ ಪ್ರೀಸ್ಟ್ಸ್ ಅಂತ, ಅದನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ಅಬೌಟ್ ದ ಪ್ರೀಸ್ಟ್ಸ್. ಈಗ ನಮ್ಮ ಈ ಒಂದು ಸೆಂಟೆನ್ಸ್ ಕೂಡ ಮುಗೀತು. 3 ಸೆಂಟೆನ್ಸ್ಗಳು ಆನ್ಸರ್ ನಮಗೆ 3 ಸೆಂಟೆನ್ಸ್ಗಳಿಗೆ ಸಿಕ್ಕಿದೆ. ಇನ್ನು ಡಾನ್ ಗೊನ್ಜಾಲೋ ಹೇಳ್ತಕ್ಕಂತಹ ವಾಕ್ಯಕ್ಕೆ ಬರೋಣ ನೋಡಿ. ಇಲ್ಲಿ ಅವನೇನು ಹೇಳ್ತಾ ಇದ್ದಾನೆ, ಆರ್ ಯು ಟಾಂಟಿಂಗ್ ಮೀ, ನನ್ನನ್ನು ಅಣಗಿಸ್ತಾ ಇದೆಯಾ. ನೋಡಿ ಈ ಒಂದು ಪ್ರಶ್ನೆ ಏನಿದೆ ಇದು ಕೂಡ ಪ್ರಶ್ನೆ ಆಗಿದೆ ಅಲ್ವಾ. ಇದು ಯಾವ ಪ್ರಶ್ನೆ ಅಂದರೆ ಎಸ್ ಆರ್ ನೋ ಕ್ವಶನ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಎಸ್ ಆರ್ ನೋ ಕ್ವಶನ್. ಯಾಕೆ ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ ಅಂದರೆ ಇದರಿಂದ ಬರ್ತಕ್ಕಂತಹ ಉತ್ತರ ಎಸ್ ಅಂತ ಇರುತ್ತೆ, ಇಲ್ಲ ಅಂದರೆ ನೋ ಅಂತ ಇರಬೇಕು. ಹಾಗಾಗಿ ಆರ್ ಯು ಟಾಂಟಿಂಗ್ ಮೀ, ನನ್ನನ್ನು ಅಣಗಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಸೊ ಇದನ್ನು ಯಾವ ರೀತಿ ಚೇಂಜ್ ಮಾಡೋದು,
ಮೊದಲನೇದಾಗಿ ವಿದ್ಯಾರ್ಥಿಗಳೇ ಗಮನಿಸಿ, ಈ ರೀತಿಯ ಎಸ್ ಆರ್ ನೋ ಕ್ವಶನನ್ನು ಕೊಟ್ಟಾಗ ನಾವು ಆ ಸ್ಟೇಟ್ಮೆಂಟ್ ಅದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕಾದ್ರೆ ಇಫನ್ನು ಯೂಸ್ ಮಾಡ್ಕೋಬೇಕು. ಹೇಗೆ ನೋಡೋಣ. ಈಗ ಡಾನ್ ಗೊನ್ಜಾಲೋ ಅಂತ ಇದೆಯಲ್ವಾ, ಅದನ್ನು ಹೇಳಿರ್ತಕ್ಕಂತಹ ವ್ಯಕ್ತಿಯನ್ನು ಮೊದಲಿಗೆ ಬರ್ಕೊಳ್ತೇವೆ. ಡಾನ್ ಗೊನ್ಜಾಲೋ ಆಸ್ಕ್ಡ್, ಇಲ್ಲೂ ಕೂಡ ಪ್ರಶ್ನೆ ಆಗಿರೋದ್ರಿಂದ ಆಸ್ಕ್ಡನ್ನು ಯೂಸ್ ಮಾಡಿ. ಡಾನ್ ಗೊನ್ಜಾಲೋ ಆಸ್ಕ್ಡ್ ಇಫ್ ಅಂತ ಬರ್ಕೋಬೇಕು ವಿದ್ಯಾರ್ಥಿಗಳೇ, ಇಲ್ಲ ವೆದರ್ ಅಂತನಾದರೂ ಬರ್ಕೋಬಹುದು. ಆಸ್ಕ್ಡ್ ಇಫ್ ಅಂತ ಆಯಿತು ವಿದ್ಯಾರ್ಥಿಗಳೇ. ಇಲ್ಲೂ ಕೂಡ ಸರಿಯಾಗಿ ಗಮನಿಸಿ, ಆರ್ ಯು ಅಂತ ಇತ್ತಲ್ವಾ, ಇವನ್ನು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಯು ಅನ್ನೋದನ್ನು ಮೊದಲಿಗೆ ತಗೋಬೇಕು, ಆರ್ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ತೊಗೊಂಡು ಹೋಗ್ತೇವೆ. ಸೊ ಯು ಅಂದರೆ ಯಾರು ಇಲ್ಲಿ? ಡೋನಾಲ್ ಆರ್ ಅಲ್ವಾ. ಸೊ ನಾವು ಪ್ರೊನೌನ್ ಫಾರ್ಮಲ್ಲಿ ಬರಿತಾ ಇದ್ದೇವೆ. ಇಫ್ ಶಿ ಅಂತ ಆಗುತ್ತೆ. ಇಫ್ ಶಿ ಆಯಿತು. ಈಗ ಆರ್ ಇರೋದನ್ನು ನೋಡಿ ನಾವು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರೀಬೇಕು. ಶಿ ವರ್ ಅಂತ ಆಗುತ್ತೆ, ಅಥವಾ ನಾವಿಲ್ಲಿ ಸಿಂಗುಲರ್ ಆಗಿರೋದ್ರಿಂದ ಶಿ ವಾಸ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಶಿ ವಾಸ್ ಟಾಂಟಿಂಗ್ ಅಂತ ಆಗುತ್ತೆ. ಟಾಂಟಿಂಗ್. ಇನ್ನು ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಮೀ ಅಂತಕ್ಕಂತಹ ಪ್ರೊನೌನ್ ಇದೆ ಅಲ್ವಾ, ಇದನ್ನು ನಾವು ಏನಂತ ಚೇಂಜ್ ಮಾಡಬೇಕು. ಈ ಪ್ರೊನೌನ್ ಇಲ್ಲಿ ಮೀ ಅಂದರೆ ಯಾರು? ಡಾನ್ ಗೊನ್ಜಾಲೋ ಆಗಿದ್ದಾನೆ. ಸೊ ಇಲ್ಲಿ ಪುರುಷ ಆಗಿದ್ದಾನೆ. ಸೊ ನಾವು ಮೀ ಇರೋದನ್ನು ಏನಂತ ಚೇಂಜ್ ಮಾಡ್ತೀವಿ ಅಂದರೆ ಹಿಮ್ ಅಂತ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಇದನ್ನು ನೀವು ಸರಿಯಾಗಿ ಗಮನಿಸಿ. ಸೊ ಇಲ್ಲಿ ಟಾಂಟಿಂಗ್ ಆದಮೇಲೆ, ಇಲ್ಲಿ ಟಾಂಟಿಂಗ್ ಬರ್ತಿದ್ದೇವಲ್ವಾ, ಇದಾದಮೇಲೆ ಈ ಒಂದು ಪ್ರೊನೌನ್ ಫಾರ್ಮನ್ನು ಬರಿತಾ ಇದ್ದೇವೆ, ಹಿಮ್ ಅಂತೇಳಿ. ಸೊ ಇಲ್ಲಿಗೆ ಈ ಒಂದು ಸ್ಟೇಟ್ಮೆಂಟ್ ಕೂಡ ಮುಗೀತು. ಇನ್ನು ನೋಡಿ, ಇನ್ನು ಮುಂದೆ ಇರ್ತಕ್ಕಂಥದ್ದು ಯಾವುದಿದೆ? ಕೊನೆಯ ಒಂದು ಸ್ಟೇಟ್ಮೆಂಟ್ ಡೋನಾಲ್ ಅವರ ಹೇಳ್ತಕ್ಕಂಥದ್ದು. ಡೋಂಟ್ ಗ್ರಂಬಲ್ ಅಂತ ಅವಳು ಹೇಳ್ತಾ ಇದ್ದಾಳೆ, ಗೊಣಗಬೇಡ, ಈ ರೀತಿಯ ಒಂದು ಮೀನಿಂಗನ್ನು ಇದಕ್ಕೆ ಕೊಡ್ತಾ ಇದೆ. ಸೊ ಇಲ್ಲಿ ಏನು ಮಾಡ್ತೇವೆ? ಡೋನಾಲ್ ಅವರನ್ನು ಸ್ಟಾರ್ಟಿಂಗ್ ಬರ್ಕೊಳ್ಳೋಣ. ಡೋನಾ ಲೋರಾ. ಸೊ ಈಗ ಏನು ಮಾಡಬೇಕು? ಡೋನಾಲ್ ಅವರ ಟೋಲ್ಡ್, ಯಾರಿಗೆ ಹೇಳ್ತಾ ಇದ್ದಾಳೆ? ಡಾನ್ ಗೊನ್ಜಾಲೋ ಇದೆ ಅಲ್ವಾ, ನಾವು ಡಾನ್ ಗೊನ್ಜಾಲೋ ಅಂತಲೂ ಬರಿಬೋದು, ಅಥವಾ ಡೋನಾಲ್ ಅವರ ಟೋಲ್ಡ್ ಹಿಮ್ ಅಂತಲೂ ಕೂಡ ಬರಿಬಹುದು ವಿದ್ಯಾರ್ಥಿಗಳೇ. ಪ್ರೊನೌನ್ ಫಾರ್ಮಲ್ಲಿ ಬರಿಬಹುದು. ಡೋನಾಲ್ ಅವರ ಟೋಲ್ಡ್ ಹಿಮ್. ನೋಡಿ, ಡೋಂಟ್ ಗ್ರಂಬಲ್ ಅಂತಕ್ಕಂಥದ್ದು ಇಂಪೆರೇಟಿವ್ ಸೆಂಟೆನ್ಸ್ ಆಗಿದೆ ವಿದ್ಯಾರ್ಥಿಗಳೇ. ಅಂದರೆ ನಾವು ಕನ್ನಡದಲ್ಲಿ ಆಜ್ಞಾಧಾರಕ ಅಂತ ಕರಿತೇವೆ. ಅಂದರೆ ಆರ್ಡರ್ ಅಥವಾ ರಿಕ್ವೆಸ್ಟ್ಗಳಿರ್ತಾವಲ್ವ, ಅವುಗಳನ್ನು ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಕರಿತೇವೆ. ಸೊ ಈ ರೀತಿ ಇದ್ದಾಗ ಹೇಗೆ ಬರೆಯೋದು? ಡೋಂಟ್ ಗ್ರಂಬಲ್ ಅಂತ ಇರೋದನ್ನು ನಾಟ್ ಟು ಗ್ರಂಬಲ್ ಅಂತ ಬರಿಬೇಕು ವಿದ್ಯಾರ್ಥಿಗಳೇ. ನಾಟ್ ಟು ಗ್ರಂಬಲ್. ಸೊ ಈ ರೀತಿ ವಿದ್ಯಾರ್ಥಿಗಳೇ ನೀವೇನು ಮಾಡಬೇಕು ಅಂದರೆ, ಕೊಟ್ಟಿರ್ತಕ್ಕಂತಹ ಪ್ಯಾರಾಗ್ರಾಫನ್ನು ಯಾವ್ಯಾವ ಪ್ರೊನೌನ್ಗಳಿದಾವೋ, ಯಾವ ವ್ಯಕ್ತಿ ಹೇಳ್ತಾ ಇದ್ದಾನೋ, ಪುರುಷನೋ ಮಹಿಳೆಯೋ, ಈ ರೀತಿ ಎಲ್ಲವನ್ನು ಗಮನಿಸಬೇಕು. ಅದರ ಜೊತೆಗೆ ಟೈಮಿಂಗ್ ವರ್ಡ್ ಯಾವುದಾದ್ರೂ ಇದ್ದರೆ ಮತ್ತು ಪ್ಲೇಸ್ ವರ್ಡ್ ಯಾವುದಾದ್ರೂ ಇದ್ದರೆ ಅವುಗಳನ್ನು ಯಾವ ರೀತಿ ಚೇಂಜ್ ಮಾಡೋದು, ಈ ಎಲ್ಲ ರೂಲ್ಸ್ಗಳನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ ಆ ಒಂದು ಟೈಮಿಂಗ್ ಇರ್ಬೋದು, ಪ್ರೊನೌನ್ಗಳಿರ್ಬೋದು, ಅಥವಾ ಪ್ಲೇಸ್ ವರ್ಡ್ಸ್ ಇರ್ಬೋದು, ಮತ್ತು ಟೆನ್ಸ್ಗಳಿರ್ಬೋದು, ಎಲ್ಲವನ್ನು ಚೇಂಜ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ಆ ಒಂದು ಚಾರ್ಟನ್ನು ನಿಮಗೆ ಕೊಟ್ಟಿದ್ದೇನೆ. ನೀವು ಅದನ್ನು ವಾಚ್ ಮಾಡ್ಬೋದು. ಒಂದು ವೇಳೆ ಆ ವಿಡಿಯೋ ನಿಮಗೆ ಸಿಗಲಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಟೇಬಲ್ ವಿಡಿಯೋ ಅಂತ ಹಾಕಿದರೆ ನಿಮಗೆ ಆ ಒಂದು ವಿಡಿಯೋದ ಲಿಂಕನ್ನು ಕಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಎಸ್, ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ಹೆಚ್ಚಿನ ಗ್ರಾಮರ್ ಲೆಸನ್ಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳು ನಿಮಗೆ ಸಿಗ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್ ಡಿಯರ್ ಸ್ಟೂಡೆಂಟ್ಸ್.